ಇನ್ನು ಉತ್ತರ ಕರ್ನಾಟಕದ ಗಾಯಕ ಮ್ಯೂಸಿಕ್ ಮೈಲಾರಿ ಅಂತ ಖ್ಯಾತಿಯನ್ನು ಪಡಿಸಿಕೊಂಡಿದ್ದಂತಹ ಈತರಿಗೆ ಬಿಗ್ ಶಾಕ್ ಬಂದಿದೆ. ಅತ್ಯಾಚಾರ ಆರೋಪದಲ್ಲಿ ಗಾಯಕ ಮೈಲಾರಿಗೆ ಜೈಲೇ ಗತಿ ಅಂತ ಗೊತ್ತಾಗ್ತಾ ಇದೆ. ಗಾಯಕ ಮೈಲಾರಿ ಈ ಹಿಂದೆ ಹಾಡುಗಳನ್ನು ಹಾಡಿಕೊಂಡು ತುಂಬಾ ವೈರಲ್ ಆಗಿದ್ರು, ಫೇಮಸ್ ಆಗಿದ್ರು, ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ. ಆ ಮನುಷ್ಯನಿಗೆ ಜೈಲೇ ಗತಿ ಅಂತ ಆಗಿಬಿಟ್ಟಿದೆ. 15 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೋಕ್ಸೋ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವಂತಹ ಮೈಲಾರಿಗೆ ಇನ್ನು ಮುಂದೆ ಜೈಲೇ ಗತಿಯಂತೆ. ಜನಪದ ಗಾಯಕ ಮೈಲಾರಿ ಸಲ್ಲಿಸಿದ್ದಂಥ ಜಾಮೀನು ಅರ್ಜಿ ವಜಾಗೊಳಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆ ನ್ಯಾಯಾಲಯದಿಂದ ಅರ್ಜಿ ತಿರಸ್ಕೃತವಾಗಿದೆ. ಮೈಲಾರಪ್ಪ ಸಣ್ಣ ಕಲಕಪ್ಪ ಮಡಿವಾಳರ ಅಲಿಯಾಸ್ ಮ್ಯೂಸಿಕ್ ಮೈಲಾರಿ, ಈತನಿಗೆ ಜೈಲೇ ಗತಿಯಂತೆ. ಉತ್ತರ ಕರ್ನಾಟಕ ಗಾಯಕ ಮೈಲಾರಿ, ಆತನ ಕುಟುಂಬಸ್ಥರಿಗೂ ಬಹಳ ಬೇಸರದ ಸಂಗತಿ ಇದು. ಬಿಗ್ ಶಾಕಿಂಗ್ ನ್ಯೂಸ್. 15 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಅಸಭ್ಯವಾಗಿ ವರ್ತಿಸಿದ ಕಾರಣಕ್ಕೆ ಓಕೆ ಈ ಮನುಷ್ಯ ಅವಾಚ್ಯ ಶಬ್ದಗಳನ್ನು ಬಳಸಿದ ಮನುಷ್ಯ ಇವನೇ ಅನ್ಸುತ್ತೆ ಅಲ್ವಾ? ಎಸ್, ಜಾನಪದ ಗಾಯಕ ಮೈಲಾರಿ ಈ ಹಿಂದೆ ಕೆಲವು ವಿಷಯಗಳಿಗೆ ವೈರಲ್ ಆಗಿದ್ರ ಅಂತ ಈ ಮನುಷ್ಯ ಇರಬಹುದು. 15 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮನುಷ್ಯನಿಗೆ ಇದೀಗ ಜೈಲೇ ಗತಿಯಂತೆ. ಜೈಲಿಗೆ ಹೋಗಬೇಕಾಗುತ್ತೆ ಈ ಮೈಲಾರಿ. ಅಕ್ಟೋಬರ್ 24ರಂದು ಘಟನೆ ನಡೆದಿತ್ತು. ಆದರೆ ಮ್ಯೂಸಿಕ್ ಮೈಲಾರಿ ಮೇಲೆ 2 ತಿಂಗಳು ತಡವಾಗಿ ಕೇಸ್ ದಾಖಲಾಗಿತ್ತು. ಡಿಸೆಂಬರ್ 14ರಂದು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಡಿಸೆಂಬರ್ 15ರಂದು ಮಹಲಿಂಗಪುರ ಠಾಣೆಗೆ ವರ್ಗಾವಣೆ ಆಗಿತ್ತು ಆ ಕೇಸ್. ಅನಂತರ ಯೂಟ್ಯೂಬ್ ಸ್ಟಾರ್ ಮೈಲಾರಿ ವಿರುದ್ಧ ಫೋಕ್ಸೋ ಕಾಯ್ದೆಯನ್ನ ಜಾರಿಗೊಳಿಸಲಾಗಿತ್ತು. ಜನಪದ ಗಾಯಕ ಮೈಲಾರಿ ಸೇರಿ 7 ಜನರ ಮೇಲೆ ಕೇಸ್ ದಾಖಲಾಗಿತ್ತು. ಯೂಟ್ಯೂಬ್ ಸ್ಟಾರ್ ಮ್ಯೂಸಿಕ್ ಮೈಲಾರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ ಅಂತೆ. ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡಲು ಬಂದಿದ್ದಂಥ ಬಾಲಕಿ ಮೇಲೆ ರೇಪ್ ಮಾಡಿದ್ದಾನಂತೆ ಈತ. ಯೂಟ್ಯೂಬ್ನಲ್ಲಿ ಖ್ಯಾತಿ ಗಳಿಸಿರುವಂಥ ಮ್ಯೂಸಿಕ್ ಮೈಲಾರಿ ಜಾಲತಾಣದಲ್ಲಿ ಟ್ರೆಂಡಿಂಗ್ ಸ್ಟಾರ್ ಆಗಿರುವಂಥ ಗಾಯಕ. ನಾನು ಉತ್ತರ ಕರ್ನಾಟಕದ ಜನತೆಗೆ ಒಂದು ಹೇಳಕ್ಕೆ ಬರ್ತಾ ಇದ್ದೀನಿ, ಅದು ಏನೋ ಗೊತ್ತಿಲ್ಲ. ಉತ್ತರ ಕರ್ನಾಟಕದಿಂದ ಈ ಕಾಮಿಡಿಯನ್ಸ್ ಬಂದಿದ್ರು ರೀ ಒಂದು ಕಾಲದಲ್ಲಿ. ಪ್ರಾಣೇಶ್ ಅಂತವರು ಅಥವಾ ಬೇರೆಯವರು ಎಂಥ ಅದ್ಭುತ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಅವರು, ಎಂಥ ಅದ್ಭುತವಾಗಿ ಮಾತಾಡ್ತಾ ಇದ್ರು. ಆದರೆ ಈಗ ಈ ಉತ್ತರ ಕರ್ನಾಟಕದಲ್ಲಿ ಒಂದು ಟ್ರೆಂಡ್ ಶುರುವಾಗಿದೆ. ಈ ಹೆಣ್ಣು ಮಕ್ಕಳನ್ನು ಕಾಮದ ವಸ್ತುಗಳ ರೀತಿಯಲ್ಲಿ ನಡೆಸ್ಕೊಳ್ಳೋದು, ಕಾಮದ ವಸ್ತು ರೀತಿಯಲ್ಲಿ ತೋರಿಸ್ಕೊಳ್ಳೋದು, ಡಬಲ್ ಮೀನಿಂಗಲ್ಲಿ ಆ ಹುಡುಗಿಯನ್ನು ಸ್ಟೇಜ್ ಮೇಲೆ ನಿಲ್ಸ್ಕೊಂಡು ಮಾತಾಡೋದು, ಅದಕ್ಕೆ ಕೇಕೆ ಹಾಕೊಂಡು ಕೆಳಗಡೆಯಿಂದ ಕ್ಲಾಪ್ಸ್ ಹಾಕೋದು. ಉತ್ತರ ಕರ್ನಾಟಕದ ಜನತೆ ಬದಲಾಗಬೇಕಾಗಿದೆ.